ನಮ್ಮ ಹೆಸರು ಶ್ರೀನಾಥ್ ಅಂತ. ನಾವು ಪ್ರತಿ ವರ್ಷ ಪ್ರತಿದಿನ ಪ್ರತಿ ಕ್ಷಣನೂ ಕನ್ನಡ ಅಂತಲೇ ಬಾಳ್ತಾ ಇರೋದು. ನಮಗೆ 70ನೇದು 80ನೇದಲ್ಲ, ನಾವು ಹುಟ್ಟಿದಾಗಿದ್ದ ಕನ್ನಡ, ಸಾಯೋ ಗಂಟ ಕನ್ನಡನೇ. ಇಲ್ಲಿರೋ ಹುಡುಗರೆಲ್ಲ ಕನ್ನಡ ಮಕ್ಕಳು. ಕನ್ನಡ ಇರೋ ಗಂಟ ನಾವು ಕನ್ನಡ ಮಾತಾಡ್ಕೊಂಡು ಕನ್ನಡ ಉಳಿಸೋಕ್ಕೆ ಬೆಳೆಸೋಕ್ಕೆ. ನೀವು ಕನ್ನಡ ರಾಜ್ಯೋತ್ಸವ ಎಷ್ಟು ವರ್ಷದಿಂದ ಮಾಡ್ಕೊಂಬತ್ತಾ ಇದ್ದೀರಾ? ಸುಮಾರು ಒಂದು 15 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 1-2 ವರ್ಷದಿಂದ ಕಾರಣಾಂತರಗಳಿಂದ ನಿಲ್ಲಿಸಿದ ಮತ್ತೆ ಮಾಡ್ತಾಯಿದ್ದೀವಿ. ಇವತ್ತು ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದೀವಿ? ಇವತ್ತು ವಾದ್ಯಗೋಷ್ಠಿ ಇದೆ, ಹರಿ ಅಂತ. ತುಂಬ ಚೆನ್ನಾಗಿ ಆಡ್ತಾರೆ. ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಹಳೆ ಹುಡುಗರು ಪ್ರತಿ ವರ್ಷ ಬರ್ತಾರೆ. ತಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಈ ಒಂದು ದಿವಸನ ಇಲ್ಲಿಗೋಸ್ಕರ ಪ್ರಾಶಸ್ತ್ಯ ಕೊಡ್ತಾರೆ. ಅದು ನಮಗೆ ತುಂಬ ಸಂತೋಷದ ವಿಷಯ. ಸುಮಾರು ಒಂದು 150-200 ಜನ ಯುವಕರೇ ಹಾಕಿ ಈ ಸಂಭ್ರಮಾಚರಣೆ ಮಾಡೋದು. ಕನ್ನಡ ರಾಜ್ಯೋತ್ಸವ ಮಾಡ್ತಾ ಏನು ಸಂಘದ ಹೆಸರು ಏನು ಇಟ್ಟಿದ್ದೀರಾ ಸರ್? ಶ್ರೀ ಮಯೂರ ಗೆಳೆಯರ ಬಳಗ. ಗಣೇಶ ಮಾಡ್ತೀವಿ. ರಾಜ್ಯೋತ್ಸವ ಮುಖ್ಯವಾಗಿ ಜಾಸ್ತಿ ವಿಜೃಂಭಣೆಯಿಂದ ಮಾಡೋದು. ಯಾಕಂದರೆ ಕನ್ನಡ ಕಡಿಮೆ ಆಗ್ತಾ ಇರೋ ಕಾಲದಲ್ಲಿ ನಾವು ಕನ್ನಡನ ಉಳಿಸಿ ಬೆಳೆಸೋವಂಥ ಕಾರ್ಯ ಮಾಡಬೇಕು. ಅದರಿಂದ ನಾವು ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಮಾಡ್ತೀವಿ. ನಾವು ಸರಿ ಇದ್ದರೆ ಕನ್ನಡ ಬೆಳೀತದೆ. ನಾವೇ ಸರಿ ಇಲ್ಲ. ನಾವು ಬೇರೆ ಪರಭಾಷಿಕರಿಗೆ ದೂಷಿಸಬಾರ್ದು. ನಾವು ಸರಿ ಇಲ್ಲ ಅಷ್ಟೇ. ನಾವು ಸರಿಗೆ ಆದಮೇಲೆ ಕನ್ನಡ ತಂತಾನಾಗೆ ಬೆಳೀತದೆ. ಯಾರೋ ಅವ್ನು ಬಂದು ಮಾತಾಡ್ನ ಅವನ ಭಾಷೆಯಲ್ಲೇ ನಾವು ಮಾತಾಡ್ತೀವಿ. ಇದು ತಪ್ಪು. ನಾವು ಸರಿ ಹೋಗ್ಬೇಕು. ಮೊದಲು ನಮ್ಮಿಂದ ಸರಿ ಮಾಡ್ಕೋಬೇಕು. ನಾವು ಬೇರೆಯವ್ರಿಗೆ ದೂರಬಾರ್ದು ಸರ್. ಇಲ್ಲ, November 1 ನಾವು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ನಾವು ಅವತ್ತೊಂದು ದಿನ ನಾವು ಮುಗಿಸಿದ್ವಿ. ಇವತ್ತು ಎಲ್ಲರಿಗೂ ಏರಿಯಾದಲ್ಲಿ ಜನಗಳಿಗೆಲ್ಲ ಗೊತ್ತಾಗಲಿ, ಅವರು ಒಂಚೂರು ಕನ್ನಡನ ಇದು ಮಾಡಲಿ ಅಂದ್ಬಿಟ್ಟು ಜೋರಾಗಿ ಆರ್ಕೆಸ್ಟ್ರಾ ಎಲ್ಲ ಮಾಡಿ ಕನ್ನಡದ ಬಗ್ಗೆ 4 ಪದನ ಎಲ್ಲರನ್ನು ಕರೆಸಿ ಗಣ್ಯ ವ್ಯಕ್ತಿಗಳ್ನ ಅವ್ರ ಬಾಯಲ್ಲಿ ಕನ್ನಡದ ಬಗ್ಗೆ ಒಂದು 4 ಪದ ಹೇಳ್ಸಿ ಎಲ್ಲರಿಗೂ ಜಾಗೃತಿ ಮೂಡಲಿ, ಕನ್ನಡ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ರಾಮಯ್ಯ ಅನ್ನೋರು ಬಂದಿದ್ದರು, BJP ಮುಖಂಡರು. ಆಮೇಲೆ ರವಿ ಸುಬ್ರಹ್ಮಣ್ಯ ಸರ್ ಕಾರಣದಿಂದ ಬರೋಕ್ಕಾಗಿಲ್ಲ. ನಾರಾಯಣಗೌಡ್ರನ್ನ ಕರೆದಿದ್ದೀವಿ. ಎಲ್ಲ ಬರ್ತಾರೆ ಸರ್. ತಮ್ಮ ಹೆಸರು ಸರ್? ವರುಣ್ ಅಂತ.